ನಮಸ್ಕಾರ. ಹಾಡು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಇನ್ನೊಂದು ಹರಟೆ ದಿವಸ. ನಿಮಗೆ ಯಾವ ತಿಂಡಿ ತುಂಬ ಇಷ್ಟ ಅಂತ ಯಾರನ್ನ ಒಬ್ಬರು ಸರ್ವೆ ಮಾಡಿದ್ರೆ 70ಕ್ಕೂ ಮೇಲ್ಪಟ್ಟು ಜನ ಆಸೆ ಪಟ್ಟು ಕೇಳೋದು 2 ಅಕ್ಷರದ ಪದ ಅಥವಾ ಒಂದು 5 ಅಕ್ಷರದ ಪದ. ಯಾವುದದು? 2 ಅಕ್ಷರದ್ದು ದೋಸೆ, 5 ಅಕ್ಷರದ್ದು ಮಸಾಲೆ ದೋಸೆ. ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿರೋ ವಿಚಾರ ದೋಸೆ. ಸಾಮಾನ್ಯವಾಗಿ ನಮ್ಮ ಎಲ್ಲರ ಮನೆಯಲ್ಲೂ ವಾರಕ್ಕೆ 2 ದಿವಸನಾದ್ರ ಮಾಡಿ ತಿನ್ನುವಂಥ ಒಂದು ತಿಂಡಿ ದೋಸೆ. ಈ ದೋಸೆ ಇಡೀ ಭಾರತನ, ನನಗೆ ತಿಳಿದಂಗೆ ಫಾರಿನ್ನಲ್ಲೂ ಇರ್ಬೋದು, ನಾನು ಹೋಗಿಲ್ಲ, ಗೊತ್ತಿಲ್ಲ, ಇಡೀ ಭಾರತನ ಆಕ್ರಮಿಸ್ಕೊಂಡ್ಬಿಟ್ಟಿದೆ ಒಂದೊಂದು ರೂಪದಲ್ಲಿ. ಮನೆಯಲ್ಲಿ ಮಾಡ್ಕೊಡೋವಂಥ ದೋಸೆ ಎಷ್ಟು ರುಚಿನೋ, ಈ ಹೋಟ್ಲ್ಗಳಲ್ಲಿ ಮಾಡುವಂಥ ದೋಸೆ ರುಚಿ 2 ಕೈ ಜಾಸ್ತಿನೇ ಇರುತ್ತೆ. ಏನು ಹಾಕಿ ಮಾಡ್ತಾರೋ ದೇವ್ರಿಗೆ ಪ್ರೀತಿ, ಬಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ದೋಸೆ ಅಂತೀವಿ, ತಮಿಳ್ನಾಡಲ್ಲಿ ದೋಸೈ ಅಂತಾರೆ, ಕೇರಳಲ್ಲಿ ದೋಷ ಅಂತಾರೆ. ಅದೇನು ದೋಷ ಬಂದ್ಬಿಡುತ್ತೋ ಕೇರಳಕ್ಕೆ ಹೋದರೆ ಗೊತ್ತಿಲ್ಲ, ಅಲ್ಲಿ ಅವರು ದೋಷ ಅಂತಾರೆ. ನಾರ್ತ್ ಇಂಡಿಯಾಗೆ ಹೋದರೆ ಅದು ಡಾ ಆಗಿಬಿಡುತ್ತೆ, ಡೋಷ ಅಂತಾರೆ ಅವರು. ತೆಲುಗಲ್ಲಿ ಕೂಡ ದೋಸೆ ಅಂತಾರೆ. ಈ ರೀತಿ ಯಾವ ಜಾಗಕ್ಕೆ ಹೋದರೆ ಪಾಪ ಇದು ತನ್ನ ಹೆಸರನ್ನ ತನಗೆ ಗೊತ್ತಿಲ್ಲದಂಗೆ ಚೇಂಜ್ ಮಾಡ್ಕೊಂಡು ಬಿಡುತ್ತೆ. ಗರಿಗರಿಯಾದ ದೋಸೆ, ಮೃದುವಾದ ದೋಸೆ, ಡಬಲ್ ರೋಸ್ಟ್ ದೋಸೆ, ಸಿಂಗಲ್ ರೋಸ್ಟ್ ದೋಸೆ, ಎಷ್ಟು ರೂಪಪ್ಪ ಅದಕ್ಕೆ. ಖಾಲಿ ದೋಸೆ, ಬೆಣ್ಣೆ ದೋಸೆ, ಮಸಾಲೆ ದೋಸೆ, ಇನ್ಯಾವುದೋ ಒಂದು MLA ಪೆಸರಟ್ಟಂತೆ. ಅದಕ್ಕೆ MLA ಅಂತ ಯಾಕೆ ಬಂತು ನನಗಿನ್ನೂ ಗೊತ್ತಿಲ್ಲ. ಯಾರು MLA ತಿಂದಿದ್ರೋ ಗೊತ್ತಿಲ್ಲ. ದೋಸೆಗೆ ಉಪ್ಪಿಟ್ಟು ಹಾಕಿದ್ರೆ ಅದು ಇನ್ನೊಂದು ದೋಸೆ. ನಮ್ಮ ಬೆಂಗಳೂರಿನಲ್ಲಿ ಗಾಂಧಿ ನಗರ್ ಅಂತ ಒಂದು ಊರಿದೆ, ಒಂದು ಜಾಗ ಇದೆ. ಅಲ್ಲಿ ಯಾವುದೋ ಒಂದು ಹೋಟ್ಲ್ ಹೆಸರು ಮರ್ತೋಯ್ತು. ವಿಚಿತ್ರವಾಗಿ ಅದರಲ್ಲಿ ಈ ದೋಸೆ ಜೊತೆ ಕೇಸರಿ ಬಾತ್ ಹಾಕ್ಕೊಟ್ಬಿಟ್ಟ ಅವನು. ಅದು ಕೇಸರಿ ಬಾತ್ ದೋಸೆನಂತೆ. ಅದು ತಿನ್ನೋವಾಗ ಅದರಲ್ಲಿ ಅನುಭವಿಸ್ಬೇಕಾ ಅಥವಾ ದೋಸೆ ರುಚಿನ ಅನುಭವಿಸ್ಬೇಕಾ ಗೊತ್ತಾಗಿಲ್ಲ. ತುಂಬ ಕನ್ಫ್ಯೂಸ್ ಆಗೋಯ್ತು. ನಮ್ಮಲ್ಲಿ ಸಾಮಾನ್ಯವಾಗಿ ಮಸಾಲೆ ದೋಸೆ ನಾವೆಲ್ಲರೂ ತಿಂತೀವಿ. ದೋಸೆ ಒಳಗಡೆ ಆಲೂಗಡ್ಡೆ ಪಲ್ಯ, ಅದರಲ್ಲೂ ಎಷ್ಟು ವೆರೈಟಿ ಬಂದುಬಿಟ್ಟಿದೆ. ಕೆಲವು ಚಟ್ನಿ ಇಲ್ದಿರೆ, ಕೆಂಪು ಚಟ್ನಿ ಇಲ್ದಿರೆ ಮಾಡ್ಕೊಂಡು ಬರೀ ಆಲೂಗಡ್ಡೆ ಪಲ್ಯ ಹಾಕ್ಕೊಡ್ತಾರೆ. ಕೆಲವರು ತೆಳ್ಳಗೆ ಚಟ್ನಿ ಸವರಿ ಅದ್ರ ಮೇಲೆ ಆಲೂಗಡ್ಡೆ ಪಲ್ಯ ಹಾಕಿ ದೋಸೆಯನ್ನು ಮುಚ್ಚಿ ಕೊಡ್ತಾರೆ. ಈ ದೋಸೆ ಕೊಡೋದು ಅಷ್ಟೇ ವಿಚಿತ್ರ ಶೇಪಲ್ಲಿ, ನೋಡಿದ್ರೇ ಅಟ್ರಾಕ್ಟ್ ಆಗಬೇಕು ಆ ರೀತಿ ಹೋಟೆಲ್ಗಳಲ್ಲಿ ಕೊಡ್ತಾರೆ. ಸುರುಳಿ ಒಂದು ರೋಲ್ ಥರ ಇರುವಂಥ ದೋಸೆ, ಟ್ರಯಾಂಗಲ್ನಾಗಿ ಮಾಡುವಂಥ ದೋಸೆ, ಟೋಪಿ ರೂಪದಲ್ಲಿ ಕೊಡುವಂಥ ದೋಸೆ, ಸ್ಕ್ವೇರ್ ಆಗಿ ಮಡಚಿ ಕೊಡುವಂಥ ದೋಸೆ. ಅಪ್ಪ, ಎಂತೆಂಥ ದ್ವೇಷ ಧರಿಸ್ತೀಯ ನೀನು ನಮ್ಗಳನ್ನ ಟೆಂಪ್ಟ್ ಮಾಡೋಕ್ಕೆ, ನಮ್ಮನ್ನು ಆಕರ್ಷಿಸೋಕ್ಕೆ ಏನೇನು ಮಾಡ್ತೀಯ. ಈ ಯಾವಾಗ ಕೆಂಪು ಚಟ್ನಿ ಕೆಲವು ಹೋಟ್ಲ್ಗಳಲ್ಲಿ, ನನಗನ್ಸುತ್ತೆ ಈ ನಡುವೆ ತುಂಬ ಫೇಮಸ್ ಆಗಿರೋದು ಪುಡಿ ಮಸಾಲೆ ದೋಸೆ ಅಂತ. ತುಂಬ ಜನ ಕೇಳ್ತಾರೆ, ಪುಡಿ ದೋಸೆ, ಪುಡಿ ಮಸಾಲೆ ದೋಸೆ. ಅದು ಫೇಮಸ್ ಆಗಿದ್ದಕ್ಕೆ ನನ್ನದೇ ಯಾತಕ್ಕಾಯಿತು ಅನ್ನೋದಕ್ಕೆ ಯೋಚನೆ ಮಾಡಿದಾಗ ನನ್ನದೇ ಒಂದು ಯೋಚನೆ ಬರುತ್ತೆ. ಬಹುಶಃ ಯಾವುದೋ ಒಂದು ಟೈಮಲ್ಲಿ ಆ ಹೋಟ್ಲಲ್ಲಿ ಕೆಂಪು ಚಟ್ನಿ ಖಾಲಿ ಆಗೋಯ್ತು ಅಂತ ಕಾಣುತ್ತೆ. ಅವನಿಗೆ ಬೇರೆ ಇನ್ನೇನು ಹಾಕಿ ಗೊತ್ತಾಗಲಿಲ್ಲ, ಸ್ವಲ್ಪ ಚಟ್ನಿ ಪುಡಿ ಉದುರಿಸ್ಬಿಟ್ಟು ಅದ್ರ ಮೇಲೆ ಪಲ್ಯ ಹಾಕ್ಬಿಟ್ಟು ಕೊಟ್ಬಿಟ್ಟ ಅಂತ ಕಾಣುತ್ತೆ. ಅದದೇ ರುಚಿ ಒಂಥರ ಚೆನ್ನಾಗಿತ್ತು, ಜನ ಅದನ್ನು ಆಸೆ ಪಟ್ಟರು ಅಂತ ಕಾಣುತ್ತೆ. ಈಗ ಅದೇ ಒಂದು ಬ್ರ್ಯಾಂಡ್ ಆಗಿ ಕೂತ್ಬಿಟ್ಟಿದೆ. ನೀವು ಯಾವುದೇ ಹೋಟ್ಲಿಗೆ ಹೋಗಿ ಪುಡಿ ದೋಸೆ ಅದೇ ಒಂದು ದೊಡ್ಡ ಸ್ಪೆಷಲ್ ಕ್ಯಾಟಗರಿ ಆಗಿದೆ. ಅದಕ್ಕೆ ಆದ ಒಂದು ಅಭಿಮಾನಿ ಬಳಗಾನೂ ಹುಟ್ಕೊಂಡ್ಬಿಟ್ಟಿದೆ. ಈ ಕೆಲವು ವಿಡಿಯೋಗಳನ್ನು ನೋಡ್ತೀನಿ, ಪ್ಲಸ್ ಟ್ರಾವೆಲ್ ಮಾಡಿದಾಗ ಎಲ್ಲ ಊರಲ್ಲೂ ಯಾವ ರೀತಿ ದೋಸೆ ಇರುತ್ತೆ ಅಂತಲೂ ನೋಡ್ತೀನಿ. ನಮ್ಮ ತಮಿಳ್ನಾಡು ದೋಸೆ, ಅದು ತನ್ನ ದೋಸೆ ಹಿಟ್ಟು ಬೆಳ್ಳಗೆ ಇರುತ್ತೆ, ನಿಮಗೆಲ್ಲರಿಗೂ ಗೊತ್ತು. ಅದು ತನ್ನ ಸ್ವರೂಪನ ತುಂಬ ಕಳ್ಕೊಳ್ಳಲ್ಲ.
ಸ್ವಲ್ಪ ಬಿಳಿಯಾಗಿ ಸ್ವಲ್ಪ ಹಳದಿ ಮಿಶ್ರಿತ ಬಿಳಿಯಾಗಿ ಬರುತ್ತೆ, ರೋಸ್ಟ್ ಅಂತಾರಲ್ಲಿ. ನಮ್ಮ ಕರ್ನಾಟಕದಲ್ಲಿ ಯಾಕೇನು ಗೊತ್ತಿಲ್ಲ, ಸ್ವಲ್ಪ ಆರೆಂಜ್ ಕೆಂಪು ಮಿಶ್ರಿತವಾಗಿ ಬರುತ್ತೆ, ಭಾಳ ಚೆನ್ನಾಗಿರುತ್ತೆ ನೋಡೋಕ್ಕೆ. ಕೆಲವು ದೋಸೆಗಳಿಗೆ, ಮಸಾಲೆ ದೋಸೆ ಇನ್ ಪರ್ಟಿಕ್ಯುಲರ್, ನಾನು ಹೇಳ್ದಂಗೆ ಆಲೂಗಡ್ಡೆ ಈರುಳ್ಳಿ ಪಲ್ಯ ಹಾಕಿ ಕೊಡ್ತಾರೆ. ಈಗದು ಎಂತೆಂಥ ಹುಚ್ಚಿಗೆ ತಿರುಗಿಬಿಟ್ಟಿದೆ ಅಂದರೆ, ಕೆಲವು ವಿಡಿಯೋಗಳನ್ನ ನೋಡಿದ್ದೀನಿ ದೋಸೆ ಬಗ್ಗೆ. ಒಂದು ತವಾನಲ್ಲಿ ದೊಡ್ಡದಾಗಿ ದೋಸೆ ಹರಡ್ತಾರೆ, ಅದ್ರ ಮೇಲೆ ಒಂದು ಈರುಳ್ಳಿ ಬಿಸಾಕ್ತಾನೆ, ಸ್ವಲ್ಪ ಟೊಮೆಟೊ ಬಿಸಾಕ್ತಾನೆ, ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾನೆ, ಅದು ಎಣ್ಣೆನೋ ಏನೋ ಒಂದು ಹಾಕ್ತಾನೆ ಅಲ್ಲಿಗೆ. ಆಮೇಲಿಂದ ಹಿಡ್ಕೊಂಡು ಅದನ್ನು ಜಜ್ಜಕ್ಕೆ ಶುರು ಮಾಡ್ತಾನೆ. ನಮ್ಮ ಕಣ್ಮುಂದೆಯೇ ಅದರ ಕೊಲೆ ನಡೆಯುತ್ತೆ, ಆ ದೋಸೆ ಮೇಲೇ ಕೊಲೆ ನಡೆಯುತ್ತೆ. ಅದು ಪಾಪ ದೋಸೆಗೆ ಎಷ್ಟು ನೋವಾಗುತ್ತೋ ದೇವ್ರಿಗೆ ಪ್ರೀತಿ. ಅದು ಜಜ್ಜೋದ್ರಿಂದ ಅದು ಬೆಂದಿದೆಯೋ ಇಲ್ವೋ ಅದೇ ಗೊತ್ತಿಲ್ಲ. ಒಟ್ಟಿಗೆ ಅದೆಲ್ಲದನ್ನು ತಿರ್ಗಾ ಮಿಕ್ಸ್ ಮಾಡಿ ಅದನ್ನು ಅದೇ ಮೊಗಚೆ ಕೈನಲ್ಲಿ ಇಟ್ಕೊಂಡು 2 ಸಲ ಹೊಡಿತಾನೆ, 2 ತುಂಡಾಗತ್ತದು. 2 ತುಂಡನ್ನು ಸಪ್ರೇಟ್ ಮಾಡಿ ಒಂದು ಕೊಡ್ತಾನೆ. ಅದಕ್ಕೆ ಈಗ ಚಾಕ್ಲೇಟ್ ದೋಸೆ ಅಂತ ಬಂದುಬಿಟ್ಟಿದೆ, ವೆಜಿಟೇಬಲ್ ದೋಸೆ ಅಂತ ಬಂದುಬಿಟ್ಟಿದೆ, ಚೀಸ್ ದೋಸೆ ಅಂತ ಬಂದುಬಿಟ್ಟಿದೆ. ವಿಚಿತ್ರ ಅಡಿಷನ್ಗಳು ಹಾಕಿ ನಮ್ಮ ಮೂಲ ದೋಸೆ, ಮಸಾಲೆ ದೋಸೆ ಇತ್ತಲ್ಲ, ಅದರ ಸ್ವರೂಪನೇ ಬದಲಾಯಿಸ್ಬಿಟ್ಟಿದ್ದಾರೆ. ಈ ದೋಸೆನ ತಿನ್ನೋದು ವಿಚಿತ್ರನೇ ಜನಗಳು. ಕೆಲವರು ತುದಿಯಿಂದ ತಿನ್ಕೊಂಡು ಬರ್ತಾರೆ, ಕೆಲವರು ಮಧ್ಯೆ ಅದು ಕರಳನ್ನೇ ಬಗೆದ್ಬಿಡ್ತಾರೆ, ಬಗೆದ್ಬಿಟ್ಟು ಫಸ್ಟು ತಿಂತಾರೆ, ಆಮೇಲಿಂದ ತುದಿಗೆ ಹರಡ್ಕೊತ ಹೋಗ್ತಾರೆ. ಕೆಲವರು ಚಟ್ನಿ ಜೊತೆ ತಿಂತಾರೆ, ಕೆಲವರು ಚಟ್ನಿ ಜೊತೆ ದೋಸೆ ತಿಂತಾರೆ. ಬೆಂಗಳೂರಲ್ಲಿ ಒಂದು ಹೋಟ್ಲಿದೆ, ದ್ವಾರಕಾ ಹೋಟ್ಲ್ ಅಂತ, NR ಕಾಲೋನಿಲಿ. ನೀವು ಅಲ್ಲಿ ಹೋದರೆ ಚಟ್ನಿಗೆ ದೋಸೆ ಕೊಡ್ತಾನೋ ದೋಸೆಗೆ ಚಟ್ನಿ ಕೊಡ್ತಾನೋ ಗೊತ್ತಾಗಲ್ಲ. ಸುರಿತಾನೆ, ಅದ್ಕೊಂಡು ಚಟ್ನಿ ತಿಂತೀವಿ ದೋಸೆ ಸಮೇತ. ಸೊ ಈ ರೀತಿ ದೋಸೆ ಸಾಕಷ್ಟು ರೂಪಗಳನ್ನು ನಮ್ಮ ಕಣ್ಮುಂದೆ ತಾಳಿದೆ. ಯಾವುದೇ ರೂಪ ಇದ್ರೂ ದೋಸೆ ನನ್ನನ್ನಂತೂ ಯಾವಾಗಲೂ ಅಟ್ರ್ಯಾಕ್ಟ್ ಮಾಡುತ್ತೆ. ಮಿತ್ರರೇ, ನಿಮಗೆ ದೋಸೆ ಇಷ್ಟನಾ? ನಿಮ್ಮ ಫೇವ್ರೆಟ್ ತಿಂಡಿ ಯಾವುದು? ನಿಮಗೆ ದೋಸೆ ಇಷ್ಟ ಆಗಿದ್ದರೆ ಯಾವ ರೀತಿ ದೋಸೆ ನಿಮಗಿಷ್ಟ? ಯಾವ ರೂಪದಲ್ಲಿ ಅದನ್ನು ತಿನ್ನೋಕ್ಕೆ ಇಷ್ಟಪಡ್ತೀರಾ? ನಿಮಗೆ ಅನಿಸಿದ ಬೆಸ್ಟ್ ಪ್ಲೇಸ್, ದೋಸೆ ಪ್ಲೇಸ್ ಯಾವುದು? ದಯವಿಟ್ಟು ಕಾಮೆಂಟ್ ಮಾಡಿ. ಈ ದೋಸೆ ವಿಚಾರ ನಿಮಗಿಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಡು ಹರಟೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂದರೆ ಇದು ನನ್ನ ಚಾನಲ್ ಒಂದೇ ಅಲ್ಲ, ನಿಮ್ಮ ಚಾನಲ್. ನಿಮ್ಮ ಪ್ರೋತ್ಸಾಹ, ನಿಮ್ಮ ಎನ್ಕರೇಜ್ಮೆಂಟ್ ನನಗೆ ಬಹಳ ಸಹಾಯಕಾರಿ. ದಯವಿಟ್ಟು ಇದೇ ರೀತಿ ಮುಂದೆ ತಿಂಡಿ ಬಗ್ಗೆ ಮಾತಾಡಬೇಕು ಅಂತ ಅನಿಸಿದ್ರೆ ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಇಷ್ಟಪಡ್ತೀರಾ? ಅಥವಾ ನೀವು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸಿದರೆ ದಯವಿಟ್ಟು ನಿಮ್ಮದೊಂದು ತಿಂಡಿ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ಕಳಿಸ್ಕೊಡಿ. ನಿಮ್ಮ ಚಾನಲ್ನಲ್ಲಿ ಅದನ್ನು ಹಾಕ್ತೀನಿ. ಜನಗಳಿಗೆ ತಿಂಡಿ ಬಗ್ಗೆ ತಿಳುವಳಿಕೆ ಕೊಡೋಣ. ತಿಂಡಿ ಬಹಳ ಮುಖ್ಯ ನಮಗೆ. ನಾನು ಇನ್ಯಾವುದೋ ಒಂದು ಎಪಿಸೋಡಲ್ಲಿ ಹೇಳ್ದಂಗೆ ನಮ್ಮ ನಾಲಿಗೆಗೆ ಬಹಳ ಮುದ ಕೊಡುತ್ತೆ ನಾವು ತಿನ್ನೋ ಆಹಾರ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಫೇವ್ರೆಟ್ ತಿಂಡಿ ಯಾವುದು ಅನ್ನೋದನ್ನು ದಯವಿಟ್ಟು ನನಗೆ ತಿಳಿಸ್ಕೊಡಿ. ಮುಂದಿನ ಸಂಚಿಕೆವರೆಗೂ ನಮಸ್ಕಾರ.